ತ್ರಾಸುರ ಎಂಬ ಅಸುರನಿದ್ದನು. ಅವನು ಬ್ರಹ್ಮನಿಂದ ಪಡೆದ ವರದಿಂದ ದೇವತೆಗಳಿಗೆ ದುಸ್ವಪ್ನವಾಗಿದ್ದನು. ಅವರು ವಿಷ್ಣುವಿನ ಸಹಾಯವನ್ನು ಕೋರಿದರು. ಅವರು ಯುದ್ಧದಲ್ಲಿ ಅಸುರನ ವಿರುದ್ಧ ಹೋರಾಡಿದರೂ ಸಹ ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಅವರು ಬದರಿಕಾಶ್ರಮದ ಸಮೀಪ ಸಿಂಹಾವತಿ ಎಂಬ ಗುಹೆಗೆ ತೆರಳಿದರು. ಅವರನ್ನು ಮುರಾಸುರನು ಹಿಂಬಾಲಿಸಿದನು. ಅಲ್ಲಿ ವಿಷ್ಣುವು ತನ್ನದೇ ಶಕ್ತಿಯಾದ ಯೋಗಮಾಯೆಯನ್ನು ಕರೆದನು. ಅವಳು ಅಸುರನನ್ನು ಕೊಂದಳು. ಪ್ರಸನ್ನನಾದ ವಿಷ್ಣುವು ದೇವಿಗೆ ಏಕಾದಶಿ ಎಂಬ ಉಪನಾಮವನ್ನು ಅರ್ಪಿಸಿ, ಯೋಗಮಾಯೆ ಭೂಮಿಯ ಎಲ್ಲ ಜನರ ಪಾಪಗಳನ್ನು ನಾಶಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಎಂದು ಘೋಷಿಸಿದನು. ವೈಷ್ಣವ ಸಂಪ್ರದಾಯದಲ್ಲಿ ಈ ಏಕಾದಶಿಯಂದು ಭಕ್ತಿಯಿಂದ ಉಪವಾಸ ಆಚರಿಸುವವರು ಏಕಾದಶಿಯನ್ನು ಆರಾಧಿಸುವ ಎಲ್ಲರೂ ವೈಕುಂಠವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಯೋಗಮಾಯೆ ಅಸುರನನ್ನು ಕೊಂದ ದಿನ ಧನುರ್ಮಾಸ ಶುಕ್ಲಪಕ್ಷ ಏಕಾದಶಿಯಾಗಿತ್ತು. ಆದ ಕಾರಣ ಈ ಏಕಾದಶಿಗೆ ವೈಕುಂಠ ಏಕಾದಶಿ ಎಂದು ಕರೆಯುವ ಪ್ರತೀತಿ ಇದೆ.